ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಸಂಭವಿಸಿದೆ. ರಾಜಧಾನಿ ಕೊಲಂಬೋದಲ್ಲಿನ 3 ಚರ್ಚ್ಗಳು ಮತ್ತು 3 ಐಷಾರಾಮಿ ಹೋಟೆಲ್ಗಳು ಸೇರಿದ ಹಾಗೆ ವಿವಿಧ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟ ಸಂಭವಿಸಿದ್ದು 156 ಮಂದಿ ಸಾವಿಗೀಡಾಗಿದ್ದಾರೆ. ಈಸ್ಟರ್ ಹಬ್ಬದ ಆಚರಣೆ ವೇಳೆ ಸಂಭವಿಸಿದ ಈ ಸರಣಿ ಸ್ಫೋಟದಲ್ಲಿ 400ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ. ಶ್ರೀಲಂಕಾದ ಪ್ರಧಾನಿ ರನಿಲ್ ವಿಕ್ರಮಸಿಂಘೆ ತುರ್ತು ಸಭೆಯನ್ನು ಕರೆದಿದ್ದಾರೆ. ಚರ್ಚ್ನಲ್ಲಿ ಈಸ್ಟರ್ ಹಬ್ಬದ ಪ್ರಯುಕ್ತ ವಿಶೇಷ ಪ್ರಾರ್ಥನೆ ನಡೀತಾ ಇದ್ದ ಸಂದರ್ಭದಲ್ಲಿ ಬೆಳಗ್ಗೆ 8:45ಕ್ಕೆ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತ ಪೊಲೀಸ್ ವಕ್ತಾರ ರುವಾನ್ ಗುಣಶೇಖರ್ ಮಾಹಿತಿ ಕೊಟ್ಟಿದ್ದಾರೆ. ಕೊಲಂಬೋದಲ್ಲಿರುವ ಸೇಂಟ್ ಆಂಟನಿ ಚರ್ಚ್, ಪಶ್ಚಿಮ ಕರಾವಳಿಯ ನಗೆಂಬೋದಲ್ಲಿರುವ ಸೇಂಟ್ ಸೆಬಾಸ್ಟಿಯನ್ ಚರ್ಚ್ ಮತ್ತು ಪೂರ್ವ ಬಟಿಕಲೋಲಾದಲ್ಲಿರುವ ಚರ್ಚ್ನಲ್ಲಿ ಈ ಸ್ಫೋಟ ಸಂಭವಿಸಿದೆ. ಇಲ್ಲಿನ ಐಷಾರಾಮಿ ಹೋಟೆಲ್ಗಳಾದ ಶಾಂಗ್ರಿಲಾ, ದಿ ಸಿನೆಮನ್ ಗ್ರ್ಯಾಂಡ್ ಮತ್ತು ಕಿಂಗ್ಸ್ಬರಿಯಲ್ಲಿ ಈ ಸ್ಫೋಟ ಸಂಭವಿಸಿದೆ. ಶ್ರೀಲಂಕಾದಲ್ಲಿರುವ ಕ್ರೈಸ್ತ ಸಮುದಾಯವನ್ನು ಗುರಿಯಾಗಿಸಿಕೊಂಡು ಈಸ್ಟರ್ ದಿನದಂದೇ ಈ ದಾಳಿಯನ್ನು ನಡೆಸಲಾಗಿದೆ. ಹಲವಾರು ವರ್ಷಗಳ ನಂತರ ಶ್ರೀಲಂಕಾದಲ್ಲಿ ನಡೆದ ಅತಿ ಭೀಕರ ಮತ್ತು ಭೀಭತ್ಸ ಬಾಂಬ್ ದಾಳಿ ಇದಾಗಿದ್ದು, ಇಲ್ಲಿವರೆಗೆ ಯಾವುದೇ ಸಂಘಟನೆ ಈ ಸ್ಫೋಟದ ಹೊಣೆಯನ್ನು ಹೊತ್ತುಕೊಂಡಿಲ್ಲ. 160ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಶ್ರೀಲಂಕಾದಲ್ಲಿ. ದ್ವೀಪ ರಾಷ್ಟ್ರ ಈ ರೀತಿಯ ಹಿಂದೆಂದೂ ಕಾಣದಂತಹ ಇಂತಹ ಒಂದು ಭೀಕರ ಅನಾಹುತ ನಡೆದು ಹೋಗಿದೆ. ಈಸ್ಟರ್ ಹತ್ಯಾಕಾಂಡಕ್ಕೆ ಸಿಂಹಳಿಯರ ನಾಡು ಬೆಚ್ಚು ಬಿದ್ದಿದೆ. ಮೊದಲೇ ಪುಟ್ಟ ರಾಷ್ಟ್ರ, ದ್ವೀಪ ರಾಷ್ಟ್ರ, ಜೊತೆಗೆ ಅಕ್ಕಪಕ್ಕದ ರಾಷ್ಟ್ರಗಳನ್ನು ಅವಲಂಬಿಸಿರುವಂತಹ ಒಂದು ಪ್ರತ್ಯೇಕವಾದಂತಹ ರಾಷ್ಟ್ರ. ಆದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೂ ಕೂಡ ಈ ರೀತಿಯ ಒಂದು ಸ್ಫೋಟ ಸಂಭವಿಸಿರೋದು, ಜೊತೆಗೆ ಈ ದಾಳಿಯನ್ನು ಯಾರೂ ಕೂಡ ಹೊಣೆಯಾಗಿ ಹೊತ್ತುಕೊಂಡಿಲ್ಲ ಇದುವರೆಗೂ ಕೂಡ. ಹಾಗಾಗಿ ಒಟ್ಟಾರೆ ಯಾವ ರೀತಿಯಾಗಿ ಈ ಒಂದು ಸ್ಫೋಟ ಸಂಭವಿಸಿದೆ, ಯಾರು ಇದಕ್ಕೆ ಕಾರಣರಾಗ್ತಾರೆ? ಯಾಕೆಂದರೆ ಬೆಳಗ್ಗೆ 8:45 ಸಮಯದಲ್ಲಿ ನಡೆದಿರೋದು ಈಸ್ಟರ್ ಹಬ್ಬದ ಸೆಲೆಬ್ರೇಷನ್ ಸಂದರ್ಭದಲ್ಲೇ. ಹಾಗಾಗಿ ಪ್ರಬಲವಾದಂಥ ಬಾಂಬ್ ಸ್ಫೋಟ ಆಗಿದೆ. ಚರ್ಚ್ನಲ್ಲಿ ಮೊದಲಿಗೆ ಮೂರು ಕಡೆ ಚರ್ಚ್ನಲ್ಲಿ ಬಾಂಬ್ ಸ್ಫೋಟ ಆಗಿದೆ. ಹಾಗೆಯೇ 3 ಐಷಾರಾಮಿ ಹೋಟೆಲ್ಗಳಲ್ಲಿಯೂ ಕೂಡ ಬಾಂಬ್ ಸ್ಫೋಟ ಸಂಭವಿಸಿದೆ. ಹೀಗಿದ್ದಾಗ ಜಾವಾ ಮತ್ತು LTTE ಉಗ್ರರ ದಾಳಿಯ ನಂತರ ಶ್ರೀಲಂಕಾ ಎದುರಿಸಿದಂತಹ ಅತ್ಯಂತ ಭೀಕರ ಬಾಂಬ್ ಸ್ಫೋಟ ಇದು. ಯಾಕೆಂದರೆ ಪದೇ ಪದೇ ತಮಿಳು ಉಗ್ರರು ಮತ್ತು LTTE ಯಾವಾಗಲೂ ಶ್ರೀಲಂಕಾವನ್ನು ಪದೇ ಪದೇ ಕೆಣಕ್ತಾ ಇದ್ರು. ಈಗ ಕ್ರೈಸ್ತರನ್ನೇ ಗುರಿಯಾಗಿಸಿಕೊಂಡು ಹೋಟೆಲ್ ಹಾಗೆ ಚರ್ಚ್ಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. 160ಕ್ಕೂ ಹೆಚ್ಚು ಬಲಿ ಇದರಲ್ಲಿ ಆಗಿದೆ.